Hello everyone, welcome to Civil Simplified. Today let us know more about biobitumin technology. So, yak news allide andre Council of Scientific and Industrial Research, that is CSIR, it has transferred biobitumin technology for larger scale. So first let us understand what is bitumen. Adadmele biobitumin ಬಗ್ಗೆ ತಿಳ್ಕೊಳ್ಳೋಣ. So it is developed by CSIR na CRRI unit as well as CSIR na IIP. ಇದ್ರ ಬಗ್ಗೆ ನಾನು ಹೇಳ್ತೀನಿ. CRRI stands for Central Road Research Institute and IIP stands for Indian Institute of Petroleum. So what is bitumen? So bitumen is highly viscous, adhesive, waterproof byproduct of petroleum. ಸೊ ಅಂದರೆ ಪೆಟ್ರೋಲಿಯಂನ ಒಂದು ಬೈ ಪ್ರಾಡಕ್ಟ್ ಬಿಟುಮಿನ್. ಸೊ ಅದು ಇಟ್ ಇಸ್ ಹೈಲಿ ಅಡ್ಹೆಸಿವ್, ಅಂದರೆ ಅಂಟು ಜಾಸ್ತಿ, ಆ್ಯಂಡ್ ಇಟ್ ಇಸ್ ಹೈಲಿ ವಿಸ್ಕಸ್, ಅಂದರೆ ಈಗ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀರು ಮತ್ತು ಇಫ್ ಯು ಕನ್ಸಿಡರ್ ಹನಿ ಇಸ್ ಮೋರ್ ವಿಸ್ಕಸ್ ಅಂತೀವಿ, ಅಂದರೆ ಅದು ಅಷ್ಟು ಬೇಗ ಇಳಿಯಲ್ಲ. ಸೊ ಅದು ಥಿಕ್ನೆಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇಟ್ ಇಸ್ ಆಲ್ಸೋ ವಾಟರ್ ಪ್ರೂಫ್. ಸೊ ಇದನ್ನು ಏನು ಮಾಡ್ತೀವಿ, ದಿಸ್ ಇಸ್ ಕಾಲ್ಡ್ ಅಸ್ ಬಿಟುಮಿನ್. ಸೊ ಹಾಗಾದ್ರೆ ಬಿಟುಮಿನ್ ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂತಂದರೆ, ಬಿಟುಮಿನ್ ಇಸ್ ಯೂಸ್ಡ್ ಇನ್ ರೋಡ್ ಕನ್ಸ್ಟ್ರಕ್ಷನ್, ಆಮೇಲೆ ಸಿವಿಲ್ ವರ್ಕ್ಸಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿರ್ಬೋದು, ಈಗ ರೂಫಿಂಗ್ ಇಂಡಸ್ಟ್ರಿಗಳಲ್ಲೆಲ್ಲ ಈ ಡ್ಯಾಮ್ ಪ್ರೂಫ್ ಅಂತೆಲ್ಲ ಹೇಳ್ತಾರೆ. ಅಂದರೆ ಈಗ ಕಾಂಕ್ರೀಟ್ ಮೇಲೆ ಮಳೆ ನೀರು ಕೆಳಗಡೆ ಸೋರ್ಲಿಲ್ದಂಗೆ ಒಂದು ಡ್ಯಾಮ್ ಪ್ರೂಫ್ ಮಾಡ್ತಾರೆ. ಸೊ ಅದರಲ್ಲೆಲ್ಲ ಬಿಟುಮಿನ್ನ ಯೂಸ್ ಮಾಡ್ತಾರೆ. ಸೊ ಡ್ಯಾಮ್ ಪ್ರೂಫಲ್ಲೆಲ್ಲ ಇದು ಯೂಸಸ್ ಇದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಬಿಟುಮಿನ್. ಈಗ ನಾವು ಬಿಟುಮಿನ್ ಬಗ್ಗೆ ತಿಳ್ಕೊಂಡ್ವಿ. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬಯೋಬಿಟುಮಿನ್. ಸೊ ಬಯೋಬಿಟುಮಿನ್ ಇಸ್ ದ renewable alternative source to petroleum bitumen. So it is a renewable source anta ಹೇಳಿದೆ. ಯಾಕೆ ಅಂತಂದರೆ ಇಟ್ ಇಸ್ ಮೇಡ್ ಆಫ್ ದ ಬಯೋಮಾಸ್. ಬಯೋಮಾಸ್ ಎಲ್ಲಿ ಸಿಗುತ್ತೆ? ಬಯೋಮಾಸ್ ಇಸ್ ಫ್ರಮ್ ಅಗ್ರಿಕಲ್ಚರಲ್ ವೇಸ್ಟ್ as well as plant residue or crop residue ಅಂತಲೇ ತೊಗೊಬೋದು. ಸೊ ಏನು ಬೆಳೆಗಳು ಬೆಳೆದಾಗ ವೇಸ್ಟ್ ಇರುತ್ತೋ ಅದರಿಂದ ಪ್ರೊಡ್ಯೂಸ್ ಮಾಡುವಂಥದ್ದು ಬಯೋಮಾಸ್ನ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡುವಂಥದ್ರಲ್ಲಿ ಏನಂತೀವಿ ನಾವು, ಇಟ್ ಇಸ್ ಕಾಲ್ಡ್ ಎಸ್ ಬಯೋಬಿಟುಮಿನ್. ಸೊ ಇದರಲ್ಲಿ ಹಲವಾರು ಅಡ್ವಾಂಟೇಜಸ್ ಇದೆ. ಬಿಕಾಸ್ ಆಫ್ ಫಾರ್ಮರ್ಸಿಗೆ ಅವ್ರು ಏನೆಲ್ಲ ಒಂದು ಬೆಳೆ ಅಕಸ್ಮಾತ್ ಬೆಳೆ ಬೆಳೆದಾದ್ಮೇಲೆ ಸ್ಟಬಲ್ ಬರ್ನಿಂಗ್ ಮಾಡ್ತಾರೆ ಅಥವಾ ಅದನ್ನಲ್ಲೇ ಸುಟ್ಟು ನಾಶ ಮಾಡ್ತಾರೆ. ಸೊ ಅದನ್ನೆಲ್ಲ ಏನು ಮಾಡ್ಬೋದು, ವೇಸ್ಟ್ನ ಬಯೋಮಾಸ್ನ ಕನ್ವರ್ಟ್ ಮಾಡಿ they can produce biobitumin. So it will be an agricultural benefit as well as ಅವ್ರಿಗೊಂದು ಎಕ್ಸ್ಟ್ರಾ ಇನ್ಕಮ್ ಕೂಡ ಜನರೇಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲಿ ನೋಡಿದ್ರಿ, ಇಟ್ ಹಸ್ ಟ್ರಾನ್ಸ್ಫರ್ಡ್ ಬಯೋಬಿಟುಮಿನ್ ಟೆಕ್ನಾಲಜಿ ಫಾರ್ ಲಾರ್ಜರ್ ಸ್ಕೇಲ್ ಯೂಸ್. ಅಂದರೆ ಟ್ರಾನ್ಸ್ಫರ್ಡ್ ಅಂತಂದರೆ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ? ಸೊ ಇಲ್ಲಿ ನೋಡಿದ್ರಿ ನೀವು ಟ್ರಾನ್ಸ್ಫರ್ಡ್ ಅಂತ. ಸೊ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದರೆ, ದೇ ಹವ್ ಟ್ರಾನ್ಸ್ಫರ್ಡ್ ಇಟ್ ಟು ಮೋರ್ ದೆನ್ 24 ಕಂಪನೀಸ್. ಏನಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ? ಟು ಮೀಟ್ ಹೈ ಡಿಮ್ಯಾಂಡ್ ಆಫ್ ಬಿಟುಮಿನ್. ಸೊ ಬಿಟುಮಿನ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದ್ರಿಂದ CSIR ಹ್ಯಾಸ್ ಟ್ರಾನ್ಸ್ಫರ್ಡ್ ಇಟ್ ಟು ದ ಪ್ರೈವೇಟ್ ಪ್ಲೇಯರ್ಸ್. ಸೊ ಅವರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಟು ಮೀಟ್ ದ ಡಿಮ್ಯಾಂಡ್. ಯಾವ ರೀತಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದರೆ, ದೇ ಹವ್ ಟ್ರಾನ್ಸ್ಫರ್ಡ್ ಇಟ್ ಇನ್ ಸಚ್ ಎ ವೇ ದಟ್ ಡಿಸೆಂಟ್ರಲೈಸ್ಡ್ ವೇ ಆಫ್ ಟ್ರಾನ್ಸ್ಫರಿಂಗ್ ಅಂತ ಕರಿತೀವಿ. ಡಿಸೆಂಟ್ರಲೈಸ್ಡ್ ಅಂದರೆ ಮೋರ್ ದೆನ್ ಒನ್ ಜಿಯೋಗ್ರಫಿಕಲ್ ಲೊಕೇಶನಲ್ಲಿ ಅವರು ಆ ಪ್ಲಾಂಟ್ನ ಸೆಟಪ್ ಮಾಡ್ಬೋದು ಅಥವಾ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಕೊಬೋದು. ಸೆಂಟ್ರಲೈಸ್ ಅಂದರೆ ಒಂದು ಕಡೆ ಇರುತ್ತೆ, ಅದರಿಂದ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗಬೇಕು, ಬೇರೆ ಎಲ್ಲೋ ಇನ್ನೊಂದು ಬ್ರಾಂಚ್ ಆಗಲಿ ಇನ್ನೊಂದು ಸ್ಟಾರ್ಟ್ ಮಾಡೋಂಗಿರಲ್ಲ. ಬಟ್ ಡಿಸೆಂಟ್ರಲೈಸ್ಡ್ ಅಪ್ರೋಚಲ್ಲಿ ದೇ ಕ್ಯಾನ್ ಸ್ಟಾರ್ಟ್ ಪ್ರೊಡಕ್ಷನ್ ಆರ್ ಸೆಲ್ಲಿಂಗ್ ಇನ್ ಒನ್ ಆರ್ ಮೂರ್ ಲೊಕೇಶನ್. ಸೊ ಮೋರ್ ದೆನ್ ಒನ್ ಜಿಯೋಗ್ರಫಿಕಲ್ ಲೊಕೇಶನಲ್ಲಿ ದೇ ಕ್ಯಾನ್ ಸ್ಟಾರ್ಟ್ ಪ್ರೊಡಕ್ಷನ್ ಇನ್ ಮೋರ್ ದೆನ್ ಒನ್ ಜಿಯೋಗ್ರಫಿಕಲ್ ಲೊಕೇಶನ್. ಸೊ ಅಷ್ಟು ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದನೇ ಇದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. Coming to the technology, it is called thermochemical conversion.
ಸೊ ಟೆಕ್ನಾಲಜಿ ಹೆಸರು ಕೆಮಿಕಲ್ ಕನ್ವರ್ಷನ್, ವೇರ್ ದ ಬಯೋಮಾಸ್ ಇಟ್ ಈಸ್ ಪ್ರೊಸೆಸ್ಡ್ ಬೈ heat and chemical reaction. ಸೊ ನಾನು ಬಯೋಮಾಸ್ ಬಗ್ಗೆ ಹೇಳ್ತಾ ಇದ್ದೆ ಅವಾಗಲೇ, ಅಗ್ರಿಕಲ್ಚರ್ ವೇಸ್ಟ್ ಆಸ್ ವೆಲ್ ಆಸ್ ಕ್ರಾಪ್ ರೆಸಿಡ್ಯೂ. ಸೊ ಇದರಿಂದ ಸಿಗುವಂಥ ಬಯೋಮಾಸ್ನ ಪ್ರೋಸೆಸ್ ಮಾಡ್ತಾರೆ ಯಾವುದ್ರ ಮೂಲಕ? ಥ್ರೂ ಹೀಟ್ ಆಸ್ ವೆಲ್ ಆಸ್ ಕೆಮಿಕಲ್ ರಿಯಾಕ್ಷನ್. ಸೊ ಇದರಿಂದ ಬರುವಂಥ ಔಟ್ಪುಟ್ ಏನಾಗಿರುತ್ತೆ? ಇಟ್ ಈಸ್ ಅ ಬಿಟುಮಿನ್ ಟೈಪ್ ಆಫ್ ಮೆಟೀರಿಯಲ್. ಸೊ ಈ ಒಂದು ಬಿಟುಮಿನ್ ಟೈಪ್ ಆಫ್ ಮೆಟೀರಿಯಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದರಿಂದ ಏನು ಮಾಡ್ತಾರೆ? ದೇ ಪ್ರೊಡ್ಯೂಸ್ ಬಯೋಬಿಟುಮಿನ್. ಸೊ ಇದನ್ನು ಥರ್ಮೋಕೆಮಿಕಲ್ ಕನ್ವರ್ಷನ್ ಅಂತ ಕರೀತಾರೆ. ಕಮಿಂಗ್ ಟು ಲಿಂಕಿಂಗ್ ಅಗ್ರಿಕಲ್ಚರ್ ವಿತ್ ಇನ್ಫ್ರಾಸ್ಟ್ರಕ್ಚರಲ್ಲಿ, ಇಟ್ ಕನ್ವರ್ಟ್ಸ್ ಫಾರ್ಮ್ ರೆಸಿಡ್ಯೂಸ್, ನಾನು ಅವಾಗಲೇ ಹೇಳ್ತಾ ಇದ್ದೆ ಏನೆಲ್ಲ ರೆಸಿಡ್ಯೂಸ್ ಇರುತ್ತೆ ಅದನ್ನು, ಟು ರೋಡ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್. ಇಟ್ ರೆಡ್ಯೂಸಸ್ ಸ್ಟಬಲ್ ಬರ್ನಿಂಗ್. ಸೊ ಸ್ಟಬಲ್ ಬರ್ನಿಂಗ್ ಇಸ್ ಒನ್ ಆಫ್ ದ ಮೇಜರ್ ಇಶ್ಯೂ ವಿತ್ ರೆಸ್ಪೆಕ್ಟ್ ಟು ಏರ್ ಪೊಲ್ಯೂಷನ್. ಈ ಡೆಲ್ಲಿ, ಪಂಜಾಬಲ್ಲಿ, ಹರಿಯಾಣದಲ್ಲಿ ಏನು ಒಂದು ಕ್ರಾಪ್ ರೆಸಿಡ್ಯೂಸ್ನ ಬರ್ನ್ ಮಾಡ್ತಾರೋ, ಸೊ ಅದರಿಂದ ಏನಾಗ್ತದೆ? ಡೆಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಸೊ ಇದ್ರ ಬಗ್ಗೆಲ್ಲ ನೀವು ತಿಳ್ಕೊಂಡಿರ್ತೀರ. ಸೊ ಸ್ಟಬಲ್ ಬರ್ನಿಂಗ್ನ ಒನ್ ಆಫ್ ದ ಮೇಜರ್ ಥ್ರೆಟ್ ಅಂತ ಏನು ಕರಿತೀವಿ ನಾವು ಎನ್ವಿರಾನ್ಮೆಂಟ್ಗೆ, ಅದನ್ನು ಟ್ಯಾಕಲ್ ಮಾಡುವಂಥದ್ದು ಇಟ್ ಇಸ್ ವಿತ್ ಹೆಲ್ಪ್ ಆಫ್ ಬಯೋಬಿಟುಮಿನ್ ಟೆಕ್ನಾಲಜಿ. ಆ್ಯಂಡ್ ಏರ್ ಪೊಲ್ಯೂಷನ್ ಕೂಡ ರೆಡ್ಯೂಸ್ ಮಾಡ್ಬೋದು ಆಸ್ ಇಟ್ ಇಸ್ ಮೆನ್ಷನ್ಡ್ ಹಿಯರ್. ಸೊ ಬೆನಿಫಿಟ್ಸ್ ಆಫ್ ಫಾರ್ಮರ್ಸ್ ಅಂದರೆ ಅಡಿಷನಲ್ ಇನ್ಕಮ್ ಸೋರ್ಸ್, ಯಾಕೆಂದರೆ ಅವರು ವೇಸ್ಟನ್ನೆಲ್ಲ ಕೊಡ್ಬೋದು, ಮಾರ್ಬೋದು ಫ್ಯಾಕ್ಟ್ರಿಗಳಿಗೆ. ಹೆಂಗಿದ್ರು ಇದು ಪ್ರೈವೇಟ್ ಪ್ಲೇಯರ್ಸಿಗೆ ಸಿಗ್ತಿರೋದ್ರಿಂದ, ಸೊ ದೇ ಕ್ಯಾನ್ ಸೆಲ್ ಇಟ್ ಅಟ್ ಅ ಬೆಟರ್ ಕಾಸ್ಟ್ ಕಂಪೇರ್ ಟು ದ ಗೌರ್ಮೆಂಟ್ ಸೋರ್ಸಸ್ಗಿಂತ. ಆ್ಯಂಡ್ ವೇಸ್ಟ್ ಬಿಕಮ್ಸ್ ಅ ಮಾರ್ಕೆಟಬಲ್ ರಿಸೋರ್ಸ್. ಸೊ ನಮ್ಮ ಫಾರ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಅಡಿಕೆ ಸಿಪ್ಪೆ ಎಲ್ಲ ರೋಡ್ ಸೈಡಲ್ಲಿ ಹಾಕಿರ್ತಾರೆ, ಅದನ್ನು ಇನ್ನೊಂದು ಏನಕ್ಕೋ ಒಂದು ಯೂಸ್ ಮಾಡ್ಕೊತಾರೆ. ಸೊ ಇದೇ ರೀತಿ ಕ್ರಾಪ್ಸ್ ರೆಸಿಡ್ಯೂಸ್ನೆಲ್ಲನೂ ಬಯೋಬಿಟುಮಿನ್ ಟೆಕ್ನಾಲಜಿ ಅವ್ರಿಗೆ ಸೆಲ್ ಮಾಡೋದ್ರಿಂದ, ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಅವ್ರಿಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮು ಬರುತ್ತೆ. ಆ್ಯಂಡ್ ದಟ್ ವಿಲ್ ಆಲ್ಸೋ ಬಿ ಹೆಲ್ಪ್ಫುಲ್ ಫಾರ್ ದೇರ್ ಲೈವ್ಲಿಹುಡ್. ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸಲ್ಲಿ ಇಟ್ ರೆಡ್ಯೂಸಸ್ ಕಾರ್ಬನ್ ಫುಟ್ ಪ್ರಿಂಟ್, ಆಬ್ವಿಯಸ್ಲಿ. ಪ್ರಮೋಟ್ ಸರ್ಕ್ಯುಲರ್ ಎಕಾನಮಿ. ಸರ್ಕ್ಯುಲರ್ ಎಕಾನಮಿ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈಗ ರಾ ಮೆಟೀರಿಯಲ್ಸ್ ಇಟ್ಕೊಂಡು ಏನಾದರೂ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾರೆ. ಸೊ ರಾ ಮೆಟೀರಿಯಲ್ಸ್ ಇಟ್ಕೊಂಡು ಯು ಎಂಟರ್ ಇನ್ ಟು ದ ಸ್ಟೆಪ್ ಆಫ್ ಪ್ರೊಡಕ್ಷನ್. ಪ್ರೊಡಕ್ಷನಲ್ಲಿ ಯು ಗೆಟ್ ಅ ಫೈನಲ್ ಪ್ರಾಡಕ್ಟ್ನ ಯೂಸೇಜ್ ಮಾಡಿ ಏನಾಗುತ್ತೆ ನೆಕ್ಸ್ಟು? ಯು ಕ್ರಿಯೇಟ್ ವೇಸ್ಟ್. ಸೊ ಒಂದು ಕಡೆ ಏನಾಗುತ್ತೆ? ರಾ ಮೆಟೀರಿಯಲ್ಸಿಂದ ಒಂದು ಪ್ರಾಡಕ್ಟ್ ಆಗುತ್ತೆ, ಪ್ರಾಡಕ್ಟ್ನ ಜಾಸ್ತಿ ಯೂಸ್ ಮಾಡ್ತಾ ಏನಾಗುತ್ತೆ? ಅದು ವೇರಿಯಂಟ್ ಏರ್ ಆಗಲಿ ಅಥವಾ ಏನಾದರೂ ಒಂದು, ಅದಕ್ಕೊಂದು ಲೈಫ್ ಸೈಕಲ್ ಅಂತ ಇರುತ್ತೆ, ಒಂದು ಎಕ್ಸ್ಪೈರಿ ಡೇಟ್ ಅಂತ. ಅದಾದಮೇಲೆ ಏನಾಗುತ್ತೆ? ಆಬ್ವಿಯಸ್ಲಿ ಇಟ್ ಬಿ ಟರ್ನ್ ಇನ್ ಟು ವೇಸ್ಟ್. ಸೊ ಇಲ್ಲಿಗೆ ಕಟ್ ಆಗಿಬಿಡುತ್ತೆ. ಸೊ ಈ ಸರ್ಕ್ಯುಲರ್ ಎಕಾನಮಿ ಅಂತಂದರೆ ಈ ವೇಸ್ಟನ್ನು ಸಹ ರೀಸೈಕಲ್ ಮಾಡಿ ಅದನ್ನು ಒನ್ಸ್ ಅಗೇನ್ ರಾ ಮೆಟೀರಿಯಲ್ ಆಗಿರ್ಬೋದು ಅಥವಾ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಿ, ಥ್ರೂ ಕೆಮಿಕಲ್ ರಿಯಾಕ್ಷನ್ಸ್, ಥ್ರೂ ಅದರ್ ಪ್ರೋಸೆಸ್ ಕನ್ವರ್ಟ್ ಮಾಡಿ ಅದನ್ನು ಮತ್ತೆ ಬ್ಯಾಕ್ ಇನ್ ಟು ದ ಎಕಾನಮಿ, ಮತ್ತೆ ವಾಪಸ್ ತೊಗೊಂಬರೋದನ್ನ ಏನಂತೀವಿ ನಾವು? ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೀವಿ. ಸೊ ದೇರ್ ಶುಡ್ ಬಿ ನೋ ವೇಸ್ಟೇಜ್. ಸೊ ರಿಯೂಸ್, ರೀಸೈಕಲ್, ರಿಫಾರ್ಮ್ ಎಲ್ಲ ಹೇಳ್ತಾರಲ್ಲ, ಸೊ ದಟ್ ಇಸ್ ಪಾರ್ಟ್ ಆಫ್ ದಿಸ್ ಸರ್ಕ್ಯುಲರ್ ಎಕಾನಮಿ. ಇಟ್ ಡಿಕ್ರೀಸಸ್ ಡಿಪೆಂಡೆನ್ಸ್ ಆನ್ ಫಾಸಿಲ್ ಫ್ಯೂಯಲ್ಸ್. ಸೊ ಫಾಸಿಲ್ ಫ್ಯೂಯಲ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಕ್ರೂಡ್ ಆಯಿಲ್, ಓಕೆ, ಸೊ ನ್ಯಾಚುರಲ್ ಗ್ಯಾಸ್, ಇದೆಲ್ಲನೂ ಫಾಸಿಲ್ ಫ್ಯೂಯಲ್ಸು. ಇದೆಲ್ಲ ಇಟ್ ಇಸ್ ನಾಟ್ ರಿನ್ಯೂವಬಲ್, ಅಂದರೆ ಇದು ಬೇಗ ಖಾಲಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಇಟ್ ಹೆಲ್ಪ್ಸ್ ಅಚೀವ್ ನೆಟ್ ಝೀರೋ ಟಾರ್ಗೆಟ್ಸ್, ಇಂಡಿಯಾನ ನೆಟ್ ಝೀರೋ ಟಾರ್ಗೆಟ್ಸ್ ಬೈ 2070. ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್. ಎಕನಾಮಿಕ್ ಆ್ಯಂಡ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸಲ್ಲಿ ಫಸ್ಟ್ ಥಿಂಗ್ ಇಸ್ ಐ ವುಡ್ ಟೆಲ್ ಡಿಪೆಂಡೆನ್ಸ್ ಆನ್ ಕ್ರೂಡ್ ಆಯಿಲ್ನ ಕಮ್ಮಿ ಮಾಡುವಂಥದ್ದು. ಸೊ ನಿಮ್ಗೆ ಗೊತ್ತಿರ್ಬೋದು, ಈಗ ವಾರ್ ಅಥವಾ ಈ ಥರ ಒಂದು ದೇಶದಲ್ಲಿ ಅಥವಾ ಆನ್ ಗ್ಲೋಬಲ್ ಲೆವೆಲ್ ಲಾರ್ಜರ್ ಸ್ಕೇಲಲ್ಲಿ ಏನಾದರೂ ಡಿಸ್ಟರ್ಬೆನ್ಸಸ್ ಆದಾಗ ಎಷ್ಟೆಲ್ಲ ಕ್ರೂಡ್ ಆಯಿಲ್ಗೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ನಮ್ಮ ದೇಶ ಎಷ್ಟೆಲ್ಲ ಎಫೆಕ್ಟ್ಸ್ ತಿನ್ನುತ್ತೆ ಅಂತ. ಸೊ ಒಂದು, ವೆನ್ ಯು ಆರ್ ಡಿಪೆಂಡೆಂಟ್ ಆನ್ ದ ಎನರ್ಜಿ ಸೋರ್ಸ್, ವೆನ್ ಯು ಆರ್ ಡಿಪೆಂಡೆಂಟ್ ಆನ್ ದ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ, ಅದು ಏನಾದರೂ ಒಂದು ಆಲ್ಟರ್ನೇಟಿವ್ ಟು ಆಯಿಲ್, ಟು ನ್ಯಾಚುರಲ್ ಗ್ಯಾಸ್, ಟು ಫಾಸಿಲ್ ಫ್ಯೂಯಲ್ಸ್ ಹುಡ್ಕೊಂಡಾಗ ಏನಾಗುತ್ತೆ? ಆಬ್ವಿಯಸ್ಲಿ ವಿಲ್ ಬಿ ಸಸ್ಟೈನಬಲ್, ನೀವು ಸಸ್ಟೈನಬಲ್ ಆಗಿ ಜೀವನ ನಡೆಸ್ಬೋದು. ಸೊ ಡಿಪೆಂಡೆನ್ಸ್ ಆನ್ ಕ್ರೂಡ್ ಆಯಿಲ್ ವಿಲ್ ಡೆಫಿನೆಟ್ಲಿ ಬಿ ರೆಡ್ಯೂಸ್ಡ್. ಸೊ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ನ್ಯಾಷನಲ್ ಹೈವೇಸ್. ಈಗ ಒಂದು ನ್ಯಾಷನಲ್ ಹೈವೇ ಮಾಡಬೇಕು ಅಂದರೆ ಎಷ್ಟೆಲ್ಲ ಬಿಟುಮಿನ್ ಬೇಕು, ಎಷ್ಟೆಲ್ಲ ಮತ್ತೆ ಏನು ಇದು ಟಾರ್ ಬೇಕು, ಡಾಂಬರ್ ಬೇಕು. ಆಲ್ ಆಫ್ ದೀಸ್ ಆರ್ ಕಮಿಂಗ್ ಫ್ರಮ್ ದ ರೆಸಿಡ್ಯೂಸ್ ಆರ್ ದ ಲೆಫ್ಟ್ ಓವರ್ಸ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಡೀಸೆಲ್. ಅದನ್ನು ಪ್ಯೂರಿಫೈ ಮಾಡಿ ಲಾಸ್ಟಲ್ಲಿ ಉಳಿದಿರೋದನ್ನ ನಾವೇನು ಟಾರ್, ಡಾಂಬರ್ ಅಂತೀವೋ ಅದನ್ನು. ಸೊ ವೆನ್ ಯು ಹ್ಯಾವ್ ಅನ್ ಆಲ್ಟರ್ನೇಟಿವ್ ರಿಸೋರ್ಸ್ ಲೈಕ್ ಬಯೋಬಿಟುಮಿನ್, ಇಟ್ ಬಿ ಹೆಲ್ಪ್ಫುಲ್ ಫಾರ್ ನ್ಯಾಷನಲ್ ಹೈವೇಸ್ ಆ್ಯಂಡ್ ಆಲ್ಸೋ ಟು ಕನೆಕ್ಟ್ ರೂರಲ್ ಪಾರ್ಟ್ಸ್ ಆಫ್ ನೇಷನ್.
ಎಷ್ಟೊಂದು ಸಲ ಕಾಸ್ಟ್ ಜಾಸ್ತಿ ಆಗಿನೇ ಏನಾಗುತ್ತೆ, ರೂರಲ್ ಪಾರ್ಟ್ಸಲ್ಲಿ ಸರಿಯಾಗಿ ರೋಡ್ಸ್ ಆಗಲ್ಲ, ಸರಿಯಾಗಿ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಿರಲ್ಲ. ಸೊ ಈ ಬಯೋವಿಟಮಿನಿಂದ ಯು ಕ್ಯಾನ್ ಆಲ್ಸೋ ಟಾರ್ಗೆಟ್ ದಿಸ್, ಇಟ್ ಬಿ ವೆರಿ ಹೆಲ್ಪ್ಫುಲ್. ಇದೆಲ್ಲದು ಎಲ್ಲಿಗೆ ರಿಲೇಟ್ ಆಗುತ್ತೆ ಅಂದರೆ ಯು ಕ್ಯಾನ್ ರಿಲೇಟ್ ಇಟ್ ಟು ಆತ್ಮನಿರ್ಭರ್ ಭಾರತ್. ಸೊ ಸೆಲ್ಫ್ ರಿಲಯನ್ಸ್ ಅನ್ನೋವಂಥದ್ದನ್ನು ಅತಿ ಹೆಚ್ಚು ನಾವು ಮಾಡ್ಕೊಬೋದಾಗಿರುವಂಥದ್ದು ಥ್ರೂ ಬಯೋವಿಟಮಿನ್ ಟೆಕ್ನಾಲಜಿ. Policy linkages it is aligned with National Bioenergy Mission, so it is part of National Bioenergy Program. 2022 ಲಾಂಚ್ ಆಗಿರುವಂಥದ್ದು. ಸೊ ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಕ್ಲೈಮೇಟ್ ಕಮಿಟ್ಮೆಂಟ್ಸ್ NDCs, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್, ನಾನು ಈಗಿನ ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೆ. ಇಂಡಿಯಾ ಟಾರ್ಗೆಟ್ ಎಷ್ಟಿದೆ, 47%, ಎಷ್ಟು ಅಚೀವ್ ಆಗಿದೆ, 36%. ಆ್ಯಂಡ್ ನಾನ್ ಫಾಸಿಲ್ ಫ್ಯೂಲ್ಸಲ್ಲಿ 60% ಆಫ್ ಜನರೇಟೆಡ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಇರಬೇಕು, ಆಲ್ರೆಡಿ 52% ಅಚೀವ್ ಆಗಿದೆ. ಇದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ, ಒಂದ್ಸಲ ನೀವು ಹೋಗಿ ನೋಡ್ಕೊಳ್ಳಿ ಅಥವಾ ರಿವೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಪುಷ್. ಸೊ ಇಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಬೌಟ್ ಬಯೋವಿಟಮಿನ್ ಟೆಕ್ನಾಲಜಿ. ಥ್ಯಾಂಕ್ ಯು ಸೊ ಮಚ್.